ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ನನ್ನ ವೀಕ್ಷಕರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂಥ ನಮಸ್ಕಾರಗಳು. ಪೋಷಣ್ ಟ್ರ್ಯಾಕರ್ 21.5 ಹೊಸದಾಗಿ ಅಪ್ಡೇಟ್ ಆಗಿದೆ. 21.5 ವರ್ಷನ್ ಅಪ್ಡೇಟ್ ಆಗಿರುವಂಥದ್ದು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಹೊಸದಾಗಿ ಇರುವಂತಹ ವಿಷಯಗಳು ಏನೇನು ಅಂತ ನೋಡೋಣ. ನ್ಯೂ ಅಥೆಂಟಿಕೇಶನ್ ಲಾಗಿನ್ ಮಾಡಲ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್. ಬೆನಿಫಿಷರಿ ಲಾಗಿನ್ interface is available now for Poshan Tracker app. Face capture process has been simplified and more help and introduced ಅಂತ ಹೇಳಿ ಹೊಸದಾಗಿ ಅಪ್ಡೇಟ್ ಮಾಡಿದ್ದಾರೆ. ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಪೇಜ್ ಈ ಥರ ಓಪನ್ ಆಗುತ್ತೆ. ಮೊದಲದಾಗಿ ಏನಪ್ಪ ಅಂದ್ರೆ ಅಂಗನವಾಡಿ ವರ್ಕರು, ನೆಕ್ಸ್ಟ್ ಇರುವಂಥದ್ದು ಬೆನಿಫಿಷರಿ ಆ್ಯಂಡ್ ಸಿಟಿಸನ್ ಅಂತ ಹೇಳಿ ಇದೆ. ಇಲ್ಲಿ ಅಂಗನವಾಡಿ ವರ್ಕರನ್ನು ನಾವು ಕ್ಲಿಕ್ಕನ್ನು ಮಾಡಿದಾಗ ಈ ರೀತಿಯಾಗಿ ನಮ್ಗೆ ಇಲ್ಲೇನು ಬರುತ್ತೆ ಅಂದರೆ ಲಾಗಿನ್ ಅಂತ ಬರುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಈ ಫಾರ್ಗೆಟ್ ಪಾಸ್ವರ್ಡನ್ನು ನಾವೇನು ಮಾಡಬೇಕು, ಕ್ಲಿಕ್ಕನ್ನು ಮಾಡಬೇಕು. ಫಾರ್ಗೆಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಂಗನವಾಡಿಯ ಮೊಬೈಲ್ ನಂಬರನ್ನು ದಾಖಲಿಸಬೇಕು. ಇಲ್ಲಿ ನಿಮ್ಮ ಅಂಗನವಾಡಿಗೆ ಏನು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಅಂತ ಹಾಕಿಸ್ಬಿಟ್ಟು ಗೆಟ್ OTP ಅಂತ ಹೇಳಿ ಕೊಡಬೇಕು. OTP ಬಂದ ನಂತರ ನೀವೇನು ಮಾಡಬೇಕು, ಪಿನ್ನನ್ನು ರೀಜನ್ರೇಟ್ ಮಾಡಬೇಕು. ನೀವು ಹಿಂದೆ ಯಾವ ರೀತಿಯಾಗಿ MI ಪಿನ್ನನ್ನು ರೀಜನ್ರೇಟ್ ಮಾಡ್ತಿದ್ರಿ ಆ ರೀತಿಯಾಗಿ ಪಿನ್ನನ್ನು ನೀವು ರೀಜನ್ರೇಟನ್ನು ಮಾಡ್ಕೋಬೇಕು. ಇಲ್ಲಿ ನಾನು ಮಾಡಲಿಕ್ಕೆ ಯಾಕೆ ಬರ್ತಾ ಇಲ್ಲ ಅಂದರೆ ನಂದು ಆಫೀಸ್ ಮೊಬೈಲ್ ಅಲ್ಲದೆ ಆಗಿರೋದ್ರಿಂದ ಇಲ್ಲಿ ನೀವು ಮೊಬೈಲ್ ನಂಬರ್ ಹಾಕಿಬಿಟ್ಟು OTPನ ಹಾಕಿ ಪಿನ್ನನ್ನು ರೀಜನ್ರೇಟ್ ಮಾಡ್ಕೋಬೇಕು. ರೀಜನ್ರೇಟ್ ಮಾಡ್ಕೊಂಡ ನಂತರ ಲಾಗಿನ್ ಅಂತ ಕೊಡಬೇಕು. ಆವಾಗ ಲಾಗಿನಿಗೆ ಬಂದುಬಿಟ್ಟು ಇಲ್ಲಿ ನಿಮ್ಮ ಅಂಗನವಾಡಿ ಮೊಬೈಲ್ ನಂಬರ್ ಹಾಕಿ ಇವಾಗ ಏನು ನೀವು ಪಿನ್ನನ್ನು ಜನರೇಟ್ ಮಾಡಿದರೆ ಆ ಪಿನ್ನನ್ನು ಹಾಕಿಬಿಟ್ಟು ಸೈನ್ ಇನ್ ಕೊಟ್ಟರೆ ಖಂಡಿತವಾಗಿಯೂ ಪೋಷಣ್ ಟ್ರ್ಯಾಕರ್ ಓಪನ್ ಆಗುತ್ತೆ. ಅದೇ ರೀತಿಯಾಗಿ ಬೆನಿಫಿಷರಿ ಆ್ಯಂಡ್ ಸಿಟಿಸನ್ ಅಂತ ಇದೆ. ಇಲ್ಲಿ ಬೆನಿಫಿಷರಿ ಪೋಷಣ್ ಟ್ರ್ಯಾಕರಲ್ಲಿ ಮೊಬೈಲ್ ನಂಬರ್ ಆ್ಯಡ್ ಇದ್ದರೆ ಅವರು ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಗೆಟ್ ರಿಕ್ವೆಸ್ಟ್ OTPಯನ್ನು ಕೇಳಿ ಅವರು ಲಾಗಿನ್ ಆಗುವಂಥದ್ದು ಪ್ರೊಸೆಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋನ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ. ಇದಿಷ್ಟು 21.5ರಲ್ಲಿ ಹೊಸದಾಗಿ ಬಂದಿರುವಂಥದ್ದು. ಇದನ್ನು ಲಾಗಿನ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಸಂಪೂರ್ಣವಾದ ಮಾಹಿತಿ ನಾನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಸಂಪೂರ್ಣವಾದಂಥ ಧನ್ಯವಾದಗಳು.